ಹಿಂದಿನ ಭಾಗದಲ್ಲಿ ಮುಖಪರಿಚಯ ಇಲ್ಲದೆ ಇರೋ ಯಾರೋ ಅನಾಮಿಕ ವ್ಯಕ್ತಿ ಮಾಡೋ ಬ್ಲ್ಯಾಕ್ ಮೇಲ್ನ ಸಹಿಸ್ಕೊಳ್ಳೋದಕ್ಕಾಗ್ದೇನೆ ಮೊದಲೇ ತನ್ನ ಬದುಕಲ್ಲಿ ಸಂಕಟ ಪಡ್ತಿದ್ದ ಪ್ರಿಯಾಂಕನಿಗೆ ಬ್ಲ್ಯಾಕ್ ಮೇಲ್ನಲ್ಲಿ ಮಾಡ್ತಿರೋ ಕಣ್ಣ ಮುಚ್ಚಾಲೆ ಆಟದಿಂದ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ನಾರ್ಮಲ್ ಆಗಿ ತೀರ್ಕೊಂಡ್ರೇನೆ ಜನ 100 ಮಾತಾಡ್ತಾರೆ, ಇನ್ನು ಆತ್ಮಹತ್ಯೆ ಅಂತ ಏನೇನಾದರೂ ಗೊತ್ತಾದರೆ ಸುಮ್ಮನೆ ಬಿಡ್ತಾರ? ಆ ಕಣ್ಣ ಮುಚ್ಚಾಲೆ ಆಡಿರೋ ವ್ಯಕ್ತಿ ಯಾರು, ಪ್ರಿಯಾಂಕನ್ ಸಾವಿಗೆ ಕಾರಣ ಯಾರು ಅನ್ನೋದನ್ನ ತಿಳ್ಕೊಳ್ದೇ ಇರ್ತಾರ? ಯಾರು ಅಂತ ಇವತ್ತಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ. ಸ್ಟೋರಿ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ, ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಫೇಸ್ಬುಕ್ ಪೇಜ್ಗೆ ಸಪೋರ್ಟ್ ಮಾಡಿ. ಅಯ್ಯೋ ದೇವ್ರೇ, ಇದೇನು ಮಾಡ್ಕೊಂಡಿಯ ಮಗಳೇ, ಹೀಗೆ ಮಾಡ್ಕೊಂಡಿದ್ಯಲ್ಲೇ? ಅಂಥದ್ದು ಏನೇ ಆಯಿತು ನಿನಗೆ? ನಮ್ಮನ್ನೆಲ್ಲ ಬಿಟ್ಟೋಗೋದಕ್ಕೆ ಹೇಗೆ ಮನ್ಸು ಬಂತು ಮಗಳೇ ನಿನಗೆ? ಪ್ರಿಯಾಂಕಾ ಕಣ್ಬಿಡಮ್ಮ. ನೋಡು ಕೇಶವ, ಹೇಗೂ ಕೆಲಸ ಎಲ್ಲ ಬಿಟ್ಟು ಮನೆಗೆ ಬಂದಿದ್ದಾಳೆ. ನಿನ್ನ ಜೊತೆಗೆ ಮದುವೆ ಮಾಡಿ ನನ್ನ ಮಗಳು ಖುಷಿಯಾಗಿರೋದನ್ನ ನೋಡಿ ನೆಮ್ಮದಿಯಾಗಿರಬೇಕು ಅಂದ್ಕೊಂಡ್ರೆ ನಮ್ಮನ್ನೆಲ್ಲ ಬಿಟ್ಟು ವಾಪಸ್ಸೇ ಬರ್ದಿರೋ ಅಷ್ಟು ದೂರ ಹೋಗ್ಬಿಟ್ಟಿದ್ದಾಳೆ. ನೋಡು, ನೀನಾದರೂ ಎಪ್ಸೋ. ಅತ್ತೆ ಪ್ಲೀಸ್ ಅತ್ತೆ, ನೀವೇನು ಬೇಜಾರು ಮಾಡ್ಕೋಬೇಡಿ. ಹೀಗೆ ಹತ್ತು ಕರೆದ್ರೆ ಹೋಗಿರೋರೇನು ವಾಪಸ್ ಬರ್ತಾರಾ ಹೇಳಿ? ನೋಡಿ, ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಅಷ್ಟು ಗಟ್ಟಿ ಇರೋಳು ಅವಳು ಯಾಕೆ ಹೀಗೆ ಮಾಡ್ಕೊಂಡಿದ್ದಾಳೆ, ಯಾರು ಇದಕ್ಕೆಲ್ಲ ಕಾರಣ ಅಂತ ಮೊದಲು ನೋಡೋಣ. ಸಿಟಿನಲ್ಲಿ ಏನಾಯಿತು ಅನ್ನೋದು ನಮಗೆ ಗೊತ್ತಿಲ್ಲ. ಕಂಪ್ಲೇಂಟ್ ಮಾಡಿದ್ರೆ ಅಟ್ಲೀಸ್ಟ್ ಅದಾದರೂ ಗೊತ್ತಾಗತ್ತೆ. ಇವಳನ್ನ ನಮ್ಮನ್ನು ಬಿಟ್ಟು ಹೋಗೋದಕ್ಕೆ ಕಾರಣ ಆಗಿರೋರನ್ನ ನಾವು ಮಾತ್ರ ಸುಮ್ಮನೆ ಬಿಡಬಾರ್ದು ಅತ್ತೆ. ಅದಕ್ಕೆ ಸರ್, ಇವಳು ನನ್ನ ಪ್ರಾಣ. ನಾನು ಮದುವೆ ಆಗಬೇಕು ಅಂದ್ಕೊಂಡಿರೋ ಹುಡುಗಿ, ಆದರೆ ಸಿಟಿ ಕಡೆ ಕೆಲಸಕ್ಕೆ ಅಂತ ಖುಷಿಯಾಗಿ ಹೋದೋಳು ವಾಪಸ್ ಮನೆಗೆ ಬಂದೋಳು ಹೀಗೆ ಮಾಡ್ಕೊಂಡಿದ್ದಾಳೆ. ಇಷ್ಟಕ್ಕೆಲ್ಲ ಯಾರು ಕಾರಣ ಅನ್ನೋದನ್ನು ದಯವಿಟ್ಟು ಕಂಡುಹಿಡೀರಿ ಪ್ಲೀಸ್. ನನ್ನ ಪ್ರಾಣ ನನ್ನಿಂದ ದೂರ ಆಗೋದಕ್ಕೆ ಕಾರಣ ಆಗಿರೋರನ್ನ ಸುಮ್ಮನೆ ಮಾತ್ರ ಬಿಡಬೇಡಿ. ನೋಡಿ, ನಮ್ಮ ಕೆಲಸನ ನಾವು ಮಾಡ್ತೀವಿ. ನಿಮಗೆ ಯಾರ ಮೇಲಾದರೂ ಡೌಟ್ ಇದ್ದರೆ ನಮಗೆ ತಿಳಿಸಿ. ಇಲ್ಲ ಸರ್, ನಮಗೆ ಯಾರ ಮೇಲೂ ಅನುಮಾನ ಅಂತ ಇಲ್ಲ. ಅವ್ರ ಜೊತೆ ಇರೋರೆಲ್ಲ ಒಳ್ಳೆಯವರು ಅಂತ ಅವಳೇ ಯಾವಾಗಲೂ ಹೇಳ್ತಾ ಇದ್ಲು. ಏನತ್ತೆ ಇದೇನು ಹೇಗೆ ಹೇಳ್ತಿದ್ಯಾ ನೀನು? ಇವ್ರ ಜೊತೆಗಿರೋರಲ್ಲೇ ಅವರೇ ಏನಾದರೂ ಮಾಡಿರ್ತಾರೆ. ಅವ್ರನ್ನ ವಿಚಾರಿಸಿದ್ರೆ ಇರೋ ಸತ್ಯ ಹೊರಗೆ ಬರುತ್ತೆ. ನೋಡಿ ಸರ್, ಇವಳ ಜೊತೆಗಿದ್ದಿದ್ದ ಫ್ರೆಂಡ್ಸ್ ಮೇಲೆ ನನಗೆ ಅನುಮಾನ. ಅವ್ರನ್ನ ವಿಚಾರಿಸಿದ್ರೆ ಏನು ಸತ್ಯ ಅನ್ನೋದು ಗೊತ್ತಾಗುತ್ತೆ ಅಂತ. ಮೊದಲು ಅವ್ರನ್ನ ವಿಚಾರಿಸಿ ಏನು ಹೇಳ್ತಾರೆ ಗೊತ್ತಾಗುತ್ತೆ. ನಮ್ಮವ್ರಿಗೆ ಏನಾದರೂ ಆದಾಗ ನಾವು ಅವ್ರ ಪಕ್ಕದಲ್ಲಿರೋರ ಮೇಲೇ ಅನುಮಾನ ಪಡೋದು ಕಾಮನ್. ಕೇಶವ್ ಕೂಡ ಪ್ರಿಯಾಂಕನ್ ಫ್ರೆಂಡ್ ಶಾಲಿನಿ ಮೇಲೆ ಅನುಮಾನ ಇದೆ ಅಂತ ಪೊಲೀಸಿಗೆ ಹೇಳ್ತಾನೆ. ಏನು, ನಾನು ಅವಳು ಸಾಯೋದಕ್ಕೆ ಕಾರಣ ಆಗ್ತೀನ? ಏನು ಮಾತಾಡ್ತಿದ್ದೀರ ಸರ್? ನಾವಿಬ್ರು ಒಂದೇ ರೂಮ್ನಲ್ಲಿದ್ವಿ ನಿಜ. ಹಾಗಂತ ಅವಳನ್ನ ಸಾಯಿಸ್ತೀನಿ? ಅಷ್ಟಕ್ಕೂ ಅವಳನ್ನ ಸಾಯಿಸೋವಂಥ ದ್ವೇಷ ನನಗೇನಿರುತ್ತೆ ಹೇಳಿ ನೀವು? ಯಾಕಿಲ್ಲ, ನಿಮ್ಮ ಬಾಯ್ ಫ್ರೆಂಡ್ ಆಗಿರೋ ಸಂದೀಪ್ ಜೊತೆಗೆ ಪ್ರಿಯಾಂಕಾ ಕ್ಲೋಸ್ ಆಗಿದ್ರು ಅನ್ನೋ ದ್ವೇಷ ಇತ್ತಲ್ಲ ನಿಮಗೆ. ಅದೇ ದ್ವೇಷದಲ್ಲಿ ಯಾಕೆ ಇವ್ರನ್ನ ಸಾಯೋ ಹಾಗೆ ಮಾಡಿರಬಾರ್ದು? ಅಯ್ಯಯ್ಯೋ ನೋಡಿ ಸರ್, ನೀವೇನೇನೋ ಮಾತಾಡ್ತಾ ಇದ್ದೀರಾ. ನಿಜ, ನನ್ನ ಬಾಯ್ ಫ್ರೆಂಡ್ ಜೊತೆಗೆ ಅವಳು ಕ್ಲೋಸ್ ಆಗಿರೋದು, ನನಗೆ ಆ ವಿಷಯಕ್ಕೆ ಕೋಪ ಬಂದಿರೋದು ನಿಜ. ಹಾಗಂತ ಅವಳು ಸಾಯೋ ಹಾಗೆ ಯೋಚನೆ ಮಾಡಿಲ್ಲ ನಾನು ಯಾವತ್ತು. ಅಷ್ಟಕ್ಕೂ ಸಂದೀಪ್ ಏನು ರಿಯಲ್ ಆಗಿ ಯಾರನ್ನೂ ಲವ್ ಮಾಡಲ್ವಲ್ಲ, ಅಂಥವನಿಗೋಸ್ಕರ ನಾನು ನನ್ನ ಫ್ರೆಂಡ್ನ ಸಾಯೋದಕ್ಕೆ ಹೇಳ್ತೀನ? ಏನು ಮಾತಾಡ್ತಿದ್ದೀರಾ ಸರ್ ನೀವು? ಏನು ಹೇಳ್ತಿದ್ದೀರಾ ನೀವು? ಸಂದೀಪ್ ಒಳ್ಳೆಯವನಲ್ವಾ ಅಂದರೆ ನಿಮ್ಮ ಮಾತಿನ ಅರ್ಥ? ಹಾಂ ಹೌದು ಸರ್, ಸಂದೀಪ್ಗೆ ಹುಡುಗಿರ್ ಬರೀ ಟೈಮ್ ಪಾಸ್ ಅಷ್ಟೆ. ಯಾವಾಗಲೂ ಅವ್ರ ಜೊತೆಗೆ ಸುತ್ತಾಡೋದು, ಅವ್ರ ಜೊತೆಗೆ ಮಜಾ ಮಾಡೋದು, ಬೆಡ್ ಶೇರ್ ಮಾಡೋದು, ಇಷ್ಟಕ್ಕೆ ಮಾತ್ರನೇ ಹುಡುಗಿರನ್ನ ಬಳಸ್ಕೊಳ್ತಾನೆ. ಅಂಥವನಿಗೋಸ್ಕರ ನಾನು ಯಾಕೆ ನನ್ನ ಫ್ರೆಂಡ್ ಪ್ರಿಯಾಂಕನ ಹತ್ರ ದ್ವೇಷ ಕಟ್ಕೊಳ್ತೀನಿ ಹೇಳಿ? ಅದು ಸರ್, ನನಗೆ ಯಾಕೋ ಸಂದೀಪ್ ಮೇಲೇ ಅನುಮಾನ ಶುರುವಾಗಿದೆ. ಯಾಕಂದರೆ ಅವಳು ಅವನ್ನ ತುಂಬ ಪ್ರೀತಿ ಮಾಡ್ತಾ ಇದ್ಲು, ಆದರೆ ಸಂದೀಪ್ಗೆ ಬರೀ ಟೈಮ್ ಪಾಸ್. ಇದೇ ವಿಷಯಕ್ಕೆ ಅವರಿಬ್ಬರ ಮಧ್ಯೆ ದೊಡ್ಡ ಜಗಳ ಕೂಡ ಆಗಿತ್ತು. ಇವನು ಸೀಕ್ರೆಟ್ ವಿಡಿಯೋನ ಸೋಷಿಯಲ್ ಮೀಡಿಯಾನಲ್ಲಿ ಹಾಕ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಕೂಡ ಮಾಡಿದ್ದ. ಓ, ಇಷ್ಟೆಲ್ಲ ಇದೆಯಾ? ಸರಿ, ನೀವೇನು ಹೊರಡಿ. ಅಕಸ್ಮಾತ್ ಏನಾದರೂ ಬರೋದಕ್ಕೆ ಹೇಳಿದ್ರೆ ಇಲ್ಲಿಗೆ ಬರಬೇಕಾಗತ್ತೆ. ಏನೋ ರಾಸ್ಕಲ್, ಹುಡುಗಿರ ಜೊತೆಗೆ ಆಟ ಆಡ್ತೀಯೇನೋ? ಹೆಣ್ಮಕ್ಳು ಅಂದರೆ ನಿನಗಷ್ಟು ಕೇವಲವಾಗಿದ್ದಾರಾ? ಪ್ರಿಯಾಂಕನ ಬ್ಲ್ಯಾಕ್ ಮೇಲ್ ಮಾಡಿ ಅವಳು ಸಾಯೋ ಹಾಗೆ ಮಾಡಿದ್ಯಾ?
ಅಯ್ಯೋಯ್ಯೋ, ಏನು ಹೇಳ್ತಿದ್ದೀರ ಸರ್ ನೀವು? ನಾನು ಪ್ರಿಯಾಂಕನ್ ಸಾಯಿಸೋದಾ? ನೋ ಸರ್, ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಾನು ಪ್ರಿಯಾಂಕನ್ ಸಾಯಿಸಿಲ್ಲ ಸರ್. ಸಾಕು ಬಾಯಿ ಮುಚ್ಚೋ. ಮತ್ತ್ಯಾಕೋ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೆ ಆ ಹುಡುಗಿನ? ಅದು ಅದು ಸರ್, ನನ್ನಿಂದನೇ ಅವಳು ಪ್ರೆಗ್ನೆಂಟ್ ಆಗಿದ್ಲು, ಮದುವೆ ಆಗುವಂತ ಟಾರ್ಚರ್ ಮಾಡ್ತಾಯಿದ್ಲು. ಹಾಗಾಗಿ ಸುಮ್ಮನೆ ಸುಳ್ಳು ಹೇಳಿದೆ. ನೀವು ಅಂದ್ಕೊಂಡಿರೋ ಹಾಗೆ ನಾನು ಯಾವ ವಿಡಿಯೋನೂ ಮಾಡ್ಕೊಂಡಿಲ್ಲ ಸರ್, ಯಾವ ಬ್ಲ್ಯಾಕ್ ಮೇಲೂ ಮಾಡಿಲ್ಲ. ಅವಳನ್ನ ಸ್ವಲ್ಪ ಹೆದರ್ಸೋಣ ಅಂತ ಹಾಗೆ ಹೇಳಿದೆ ಅಷ್ಟೇ. ಆದರೆ ಏನೋ ಸುಮ್ಮನೆ ನಮ್ಮನ್ನು ಮಂಗನ್ ಮಾಡ್ತಿದ್ಯಾ ಹೇಗೆ? ಗೊತ್ತಲ್ವಾ, ಪೊಲೀಸು ಲಾಠಿ ರುಚಿ ತೋರಿಸ್ತೀನಿ. ಅಯ್ಯೋ ಇಲ್ಲ ಸರ್, ನಾನು ನಿಜಾನೇ ಹೇಳ್ತಿದ್ದೀನಿ. ಇಷ್ಟೆಲ್ಲ ಆದಮೇಲೆ ನನ್ನ ಹತ್ರ ಅವಳ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲ, ಆ ವಿಡಿಯೋನೇ ಇಲ್ಲ. ಇನ್ನೆಲ್ಲಿಂದ ವಿಡಿಯೋ ಬರಬೇಕು? ಬೇಕಾದರೆ ಮೊಬೈಲ್ ನಿಮ್ಮ ಹತ್ರನೇ ಇದೆಯಲ್ಲ, ಒಂದು ಸಾರಿ ಚೆಕ್ ಮಾಡಿ ನೋಡಿ. ಅವಳು ತುಂಬ ಟೆನ್ಷನ್ ಆಗಿದ್ಲು ಮನೇಲಿ ಗೊತ್ತಾದರೆ ಅಂತ. ಹಾಗಾಗಿ ಅವಳ ಸುದ್ದಿಗೆ ನಾನು ಹೋಗೋದೇ ಇಲ್ಲ, ಹೋಗೋದು ಬಿಟ್ಟಿದ್ದೆ. ನೀನು ಹೇಳಿರೋದೆಲ್ಲ ಸುಳ್ಳು ಅಂತ ಗೊತ್ತಾದರೆ ಅವತ್ತಿದೆ ನಿನಗೆ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಲೋಫರ್, ಹುಡುಗಿರ ಜೊತೆ ಆಟ ಆಡ್ತೀಯಾ? ಹೊರಡು ಇಲ್ಲಿಂದ. ನಾವು ಹೇಳಿ ಕಳಿಸ್ದಾಗ ಬಾ. ಪೊಲೀಸ್ ಎಷ್ಟೇ ತನಿಖೆ ಮಾಡಿದ್ರು ಪ್ರಿಯಾಂಕನ್ ಸಾವಿಗೆ ಯಾರು ಕಾರಣ ಅನ್ನೋದು ಗೊತ್ತೇ ಆಗೋದಿಲ್ಲ. ಹಾಗಾಗಿ ಪ್ರೆಗ್ನೆಂಟ್ ಆಗಿರೋ ಅವಳು ಎಲ್ರಿಗೂ ಗೊತ್ತಾದ್ರೆ ಅನ್ನೋ ಭಯದಲ್ಲಿ ತಾನೇ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಡಿಸೈಡ್ ಮಾಡ್ತಾರೆ. ಅಯ್ಯೋ ದೇವ್ರೆ, ಏನು ಹೇಳ್ತಿದ್ರೆ ಸರ್? ನನ್ನ ಮಗಳು ಹಾಗೆ ಯೋಚನೆ ಮಾಡೋದಾ? ಇಲ್ಲ ಸರ್, ಇದರಲ್ಲಿ ಏನೋ ಮೋಸ ಇದೆ. ನನ್ನ ಮಗಳು ಹಾಗೆಲ್ಲ ಯೋಚನೆ ಮಾಡೋದಾಗಿದ್ರೆ ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ಅಷ್ಟು ಸೆನ್ಸಿಟಿವ್ ಆಗಿದ್ರೆ ಸಿಟಿನಲ್ಲೇ ಸೂಸೈಡ್ ಮಾಡ್ಕೊಳ್ತಾ ಇದ್ಲು. ಆದರೆ ಅವಳು ಇಲ್ಲಿಗೆ ಬಂದ ಮೇಲೆ ಮಾಡ್ಕೊಂಡಿರೋದು. ಅವಳು ಬಂದು ಸ್ವಲ್ಪ ದಿನದಿಂದ ಯಾಕೋ ತುಂಬ ಟೆನ್ಷನಲ್ಲಿ ಇರ್ತಾ ಇದ್ಲು. ನಾನು ಎಷ್ಟೇ ಮಾತಾಡ್ಸಿದ್ರು ಮಾತು ಕರೆಕ್ಟಾಗಿ ಆಡ್ತಿರ್ಲಿಲ್ಲ. ಯಾವಾಗಲೂ ಫೋನ್ನಲ್ಲೇ ಇರ್ತಾ ಇದ್ಲು. ಬೇಕಾದರೆ ಒಂದ್ಸಾರಿ ಅವಳ ಫೋನ್ನ ಚೆಕ್ ಮಾಡಿ. ಅತ್ತೆ, ನನಗ್ಯಾಕೋ ಪೊಲೀಸ್ ಹೇಳ್ತಿರೋದು ನಿಜ ಅನ್ನಿಸ್ತಾ ಇದೆ. ಅವಳು ಎಲ್ರಿಗೂ ಗೊತ್ತಾದರೆ ಆಮೇಲೆ ತಲೆ ಎತ್ಕೊಂಡು ತಿರ್ಗೋ ಹಾಗಿಲ್ಲ ಅಂತ ಹಾಗೆ ಮಾಡ್ಕೊಂಡಿರ್ಬೋದು. ಏನೋ ಈಗ ಮತ್ತೆ ಇನ್ವೆಸ್ಟಿಗೇಷನ್ ಮುಂದುವರ್ಸೋದು ವೇಸ್ಟ್ ಅನ್ನಿಸ್ತಾ ಇದೆ. ಪರವಾಗಿಲ್ಲ ಬಿಡಿ ಸರ್, ಮೇಡಮ್ ಹೇಳ್ತಿರೋದು ಸರಿ ಇದೆ. ನಾವು ಮೊದಲೇ ಅವ್ರ ಫೋನ್ನ ತಗೊಳ್ಬೇಕಿತ್ತು, ಆದರೆ ಟೆನ್ಷನಲ್ಲಿ ಮೊಬೈಲ್ ಫೋನ್ನ ತಗೊಂಡಿಲ್ಲ. ಸಾರಿ, ನೀವು ಫೋನ್ ಕೊಡಿ ಮೇಡಮ್, ನಾವು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ತೀವಿ. ಒಂದು ವಾರ ಆದಮೇಲೆ ಪೊಲೀಸ್ನವರು ಮತ್ತೆ ಶಾಂತಿ ಮನೆಗೆ ಬರ್ತಾರೆ. ಸರ್, ಏನಾದರೂ ಗೊತ್ತಾಯ್ತಾ ಸರ್? ನನ್ನ ಮಗಳು ಸಾವಿಗೆ ಕಾರಣ ಆಗಿರೋ ಆ ಪಾಪಿ ಯಾರು ಅಂತ ಹೇಳಿ ಸರ್. ನಿಮ್ಮ ಅನುಮಾನ ಸರಿಯಾಗೇ ಇದೆ ಮೇಡಮ್. ನಿಮ್ಮ ಮಗಳು ತಾನಾಗಿಯೇ ಸೂಸೈಡ್ ಮಾಡ್ಕೊಂಡಿರೋದಲ್ಲ, ಯಾರೋ ಬೇಕು ಅಂತಲೇ ಅವಳಿಗೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಚೋದನೆ ಮಾಡಿರೋದು. ಏನು ಹೇಳ್ತಿದ್ರ ಸರ್? ಯಾರು ಅವನು? ಅಂತ ಪಾಪಿ ಮಾತ್ರ ನೀವು ಸುಮ್ಮನೆ ಬಿಡಬೇಡಿ. ಯಾರು ಅಂತ ಹೇಳಿ. ಬೇರೆ ಯಾರೂ ಅಲ್ಲ ಮೇಡಮ್, ನಿಮ್ಮ ಅಳಿಯಾನೇ ನಿಮ್ಮ ಮಗಳ ಸಾವಿಗೆ ಕಾರಣ. ಏನು ಹೇಳ್ತಿದ್ದೀರಾ ಸರ್? ನಾನು ಹೇಗೆ ಪ್ರಿಯಾಂಕನ್ ಸಾವಿಗೆ ಕಾರಣ ಆಗ್ತೀನಿ? ತುಂಬ ಸ್ಮಾರ್ಟಾಗಿ ಆಡಬೇಡಿ ಕೇಶವ್. ಏನೋ ಮೊದಲಿಂದಾನೂ ಕೇಸ್ನ ಡೈವರ್ಟ್ ಮಾಡ್ತಾ ಬಂದ್ರಿ, ಆದರೆ ಇವಾಗ ಡೈವರ್ಟ್ ಮಾಡೋದಕ್ಕಾಗಲ್ಲ. ಯಾಕೆ ಅಂದರೆ ನಿಮ್ಮ ಮೊಬೈಲ್ನ ನಾವು ಆಲ್ರೆಡಿ ಟ್ರೇಸ್ ಔಟ್ ಮಾಡಿದ್ದೀವಿ. ಪ್ರಿಯಾಂಕನಿಗೆ ಕಾಲ್ ಮೆಸೇಜ್ ಬಂದಿರೋದು ನಿಮ್ಮ ನಂಬರಿಂದಾನೆ. ಅದು ಹೊಸ ನಂಬರ್, ನಿಮ್ಮ ಹೆಸರಲ್ಲೇ ತಗೊಂಡಿರೋದು. ಸುಮ್ಮನೆ ನಿಜ ಒಪ್ಕೊಳ್ಳಿ, ಇಲ್ಲ ಅಂದರೆ ಹೇಗೆ ಒಪ್ಪಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಹೌದು ಹೌದು ಹೌದು, ನಾನು ಮದುವೆ ಆಗಬೇಕು ಅಂದ್ಕೊಂಡಿರೋ ಹುಡುಗಿ ಯಾವನ ಜೊತೆನೋ ಚಕ್ಕಂದ ಆಡ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರಲ್ಲ, ಅದಕ್ಕೆ ಸಾಯಿಸ್ಬಿಟ್ಟೆ. ಪ್ರಿಯಾಂಕಾ ಬೆಂಗಳೂರಿಗೆ ಬಂದಿದ್ದಾಳೆ ಅಂತ ಗೊತ್ತಾದ ಮೇಲೆ ಅವಳನ್ನ ಮಾತಾಡಿಸ್ಬೇಕು ಅಂತ ಖುಷಿನಲ್ಲಿ ಹೊರಟೆ. ಆದರೆ ಅಲ್ಲಿ ಪ್ರಿಯಾಂಕಾ, ಐ ಲವ್ ಯು ಕಣೆ. ನೀನು ನನ್ನ ಲೈಫಲ್ಲಿ ಸಿಕ್ಕಿರೋ ದೊಡ್ಡ ಗಿಫ್ಟು. ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಸೇಮ್ ಬೇಬಿ, ನನಗೂ ತುಂಬ ಅಂದರೆ ತುಂಬಾ ಖುಷಿ ಇದೆ. ಇನ್ಮೇಲಿಂದ ನಾವಿಬ್ರು ಒಟ್ಟಿಗೆ ಇರ್ತೀವಿ. ಡೈಲಿ ನಿನ್ನ ಜೊತೆಗೆ ಹ್ಯಾಪಿಯಾಗಿರ್ತೀನಲ್ಲ, ಇನ್ನೂ ಖುಷಿ ಇದೆ. ನಾನು ಅಷ್ಟೇ ಬೇಬಿ, ನಿನ್ನ ಜೊತೆಗೆ ಹೀಗೆ ಲೈಫ್ ಲಾಂಗ್ ಇರಬೇಕು ಅನ್ಸುತ್ತೆ ಕಣೆ. ಹೇ ಇರು, ಅಮ್ಮ ಫೋನ್ ಮಾಡ್ತಾ ಇದ್ದಾಳೆ. ನೀನೇನು ಮಾತಾಡಬೇಡ, ಸೈಲೆಂಟ್ ಆಗಿರು ಆಯಿತಾ? ಹಲೋ. ಹಾಂ ಅಮ್ಮ, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಹಾಂ, ನಾನು ಆಫೀಸ್ನಲ್ಲಿದ್ದೀನಿ. ಅಮ್ಮ ಸರಿ,
ಆಮೇಲೆ ಫೋನ್ ಮಾಡ್ತೀನಿ ಆಯಿತಾ, ಸ್ವಲ್ಪ ಕೆಲಸ ಇದೆ. ಅಂದರೆ ಅತ್ತೆ ಮಾವಂಗೆ ಗೊತ್ತಿಲ್ಲದೇನೆ ಪ್ರಿಯಾಂಕಾ ಬೆಂಗಳೂರಿನಲ್ಲಿ ಹುಡುಗನ ಜೊತೆ ಸುತ್ತಾಡ್ತಾ ಇದ್ದಾಳ. ಛೇ, ನಾನು ಇವಳನ್ನ ಏನು ಅಂದ್ಕೊಂಡಿದ್ದೆ, ಆದರೆ ಎಲ್ಲರೂ ಥರನೂ ಇವಳು. ಎಲ್ಲ ನೋಡಿದ್ಮೇಲೆ ಅವಳಿಗೆ ಹೇಗಾದರೂ ಬುದ್ಧಿ ಹೇಳಿ ವಾಪಸ್ ಮನೆ ಕರ್ಕೊಂಡು ಬರಬೇಕು ಅಂತ ಅವಳ ಮನೆ ಹತ್ರ ಹೋಗಿದ್ದೆ. ಆದರೆ ಅಲ್ಲಿ ನಾನು ಮದುವೆ ಆಗಬೇಕಾಗಿರೋ ಹುಡುಗಿ ಇನ್ನೊಬ್ರ ಜೊತೆಗೆ ದೇಹ ಹಂಚ್ಕೊಳ್ಳೋದನ್ನ ನನ್ನ ಕಣ್ಣಾರೆ ನೋಡಿ ಹೇಗೆ ತಾನೇ ಸಹಿಸ್ಕೊಂಡ್ಲಿ. ಮನೆ ಮರ್ಯಾದಿನ ಬೀದಿಗೆ ತರೋ ಇವಳು ಇರಬಾರ್ದು ಅಂತ ಅವತ್ತೇ ಡಿಸೈಡ್ ಆದೆ. ಊರಿಗೆ ಬಂದು ಸ್ವಲ್ಪ ದಿನಕ್ಕೆ ನನ್ನ ಹತ್ರ ಇರೋ ವೀಡಿಯೋನೆಲ್ಲ ಕಳಿಸಿ ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದೆ. ಅವಳ ಹತ್ರ ಇರೋ ಎಲ್ಲ ಹಣನೂ ನಾನೇ ತಗೊಂಡೆ. ಒಂದಿನ ಸಡನ್ನಾಗಿ 20 ಲಕ್ಷ ಕೇಳಿದೆ. ನೋಡು, ನನ್ನ ಹತ್ರ ಅಷ್ಟೆಲ್ಲ ದುಡ್ಡಿಲ್ಲ. ಪ್ಲೀಸ್ ನನ್ನ ದಯವಿಟ್ಟು ಬಿಟ್ಬಿಡು. ನಿನ್ಗೇನು ಬೇಕು? ಸರಿ, ಹಾಗಾದರೆ ನಾನು ಬಿಡ್ತೀನಿ. ಒಂದು ಕೆಲಸ ಮಾಡು, ಹೇಗೂ ನಿನ್ನ ಹತ್ರ ದುಡ್ಡಿಲ್ವಲ್ಲ, ದುಡ್ಡು ಕೊಡೋದಕ್ಕಾಗಲ್ವಲ್ಲ, ಹಾಗಾಗಿ ನಿನ್ನ ಜೀವನೇ ಕೊಡು. ಏನು ಹೇಳ್ತಿದ್ಯಾ ನೀನು? ನನ್ನ ಜೀವನ? ಹೌದು, ದುಡ್ಡು ಕೊಡೋದಕ್ಕಾಗಲ್ಲ ತಾನೇ, ಹಾಗಾದರೆ ನೀನು ಸಾಯಬೇಕು. ಈ 2 ಕೆಲಸದಲ್ಲಿ ಯಾವುದಾದ್ರೂ ಒಂದು ಮಾಡಲೇಬೇಕು. ಅಷ್ಟಕ್ಕೂ ನೀನೇನಾದರೂ ಮಾಡಿಲ್ಲ ಅನ್ಕೋ, ನಿನ್ನ ಮನೆಗೆ ಈ ವಿಡಿಯೋನ ನಾನೇ ಕಳಿಸ್ಕೊಡ್ತೀನಿ. ಆಮೇಲೆ ಗೊತ್ತಲ್ವಾ, ನಾನು ಅವಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೆ. ಆದರೆ ಅವಳು ಆ ಥರ ಮೋಸ ಮಾಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಅಷ್ಟೆಲ್ಲ ಆದಮೇಲೂ ಇವರೆಲ್ಲರೂ ಸೇರಿ ನನಗೆ ಮದುವೆ ಮಾಡ್ತಿದ್ರು. ನಾನು ಅದನ್ನು ಬಾಯ್ಬಿಟ್ಟು ಹೇಳೋ ಹಾಗಿರಲಿಲ್ಲ. ಅದಕ್ಕೆ ಈ ಥರ ಮಾಡಿದೆ. ನಾನು ಇಷ್ಟೆಲ್ಲ ಮಾಡಿದ್ಮೇಲೆ ಅವಳು ಸಾಯೋ ನಿರ್ಧಾರ ಮಾಡಿದ್ದು. ಅವಳು ಪ್ರೆಗ್ನೆಂಟ್ ಆಗಿದ್ಲು ಅಂತ ಗೊತ್ತಾದರೆ ಕೇಸ್ ಅಲ್ಲಿಗೆ ನಿಂತೋಗುತ್ತೆ ಅಂದ್ಕೊಂಡೆ. ಆದರೆ ಅಯ್ಯೋ, ಎಂಥ ಕೆಲಸ ಮಾಡಿಬಿಟ್ಯೋ. ತಪ್ಪು ಮಾಡಿರೋಗೆ ಬೈದು ಬುದ್ಧಿ ಹೇಳೋದು ಬಿಟ್ಟು, ಸರಿ ಮಾಡೋದು ಬಿಟ್ಟು ಸಾಯಿಸೇ ಬಿಟ್ಟಿಯಲ್ಲೋ. ಸಾವೇ ಎಲ್ಲದಕ್ಕೂ ಪರಿಹಾರ ಆಗತ್ತೇನೋ. ಕೊನೆಗೂ ಪ್ರಿಯಾಂಕನ್ ಸಾವಿಗೆ ಕಾರಣ ಆದವರು ಸಿಗ್ತಾರೆ. ಸಂದೀಪ್ ಮತ್ತು ಕೇಶವ್ಗೆ ಶಿಕ್ಷೆ ಕೂಡ ಆಗತ್ತೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಏನೋ ಆಗತ್ತೆ. ಆದರೆ ಇಲ್ಲಿ ನೋವು ಪಡ್ತಾ ಇರೋದು ಎದೆ ಎತ್ತರಕ್ಕೆ ಬೆಳೆದಿರೋ ಮಗಳನ್ನ ಕಳ್ಕೊಂಡಿರೋ ತಂದೆ ತಾಯಿ. ನಮ್ಮೂರನ್ನು ಬಿಟ್ಟು ಬೇರೆ ಯಾವುದೋ ಊರಿಗೆ ಬಂದಿದ್ದೀವಿ. ಇಲ್ಲಿ ಯಾರ ಪರಿಚಯನೂ ನಮಗಿಲ್ಲ. ನಾವೇನು ಬೇಕಾದರೂ ಮಾಡಬಹುದು, ಯಾರೂ ಕೇಳೋರಿಲ್ಲ, ಹೇಳೋರಿಲ್ಲ, ನಮ್ಮದೇ ಆಟ ಅಂತ ಅಂದ್ಕೊಂಡು ನಾವು ತಪ್ಪು ಮಾಡಬಾರ್ದು. ನಾವು ಯಾರನ್ನೂ ಗಮನಿಸ್ತಾ ಇಲ್ಲ ಅಂದ ಮಾತ್ರಕ್ಕೆ ನಮ್ಮನ್ನು ಯಾರೂ ಗಮನಿಸಿಲ್ಲ ಅನ್ನೋದು ನಮ್ಮ ತಪ್ಪು. ನಮ್ಮನ್ನು ಗಮನಿಸೋ ಕಣ್ಗಳು ತುಂಬ ಇರುತ್ತೆ. ನಾವು ಎಲ್ಲೇ ಇದ್ದರೂ ನಮ್ಮದೇ ಆಗಿರೋ ಲಿಮಿಟ್ಸ್ನ ಕ್ರಾಸ್ ಮಾಡಬಾರ್ದು. ಅದರಿಂದ ತುಂಬ ದೊಡ್ಡ ಅನಾಹುತಗಳಾಗುತ್ತೆ. ಅನುಷಾ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಮಕ್ಕಳಿಗೆ ಹಾಯ್ ಹೇಳಿ ಅಂತ. ಹಾಯ್ ಹರ್ಷ, ಹಾಯ್ ಪುನರ್ವ, ಹೇಗಿದ್ದೀರಾ ಇಬ್ಬರು? ಸುಮೇಧ ಅನ್ನೋರು ಕಮೆಂಟ್ ಮಾಡಿದರು ಹರ್ಷ ಅನ್ನೋರು ಬರ್ಡೇ ವಿಶ್ ಮಾಡಿ ಅಂತ. ಹಾಯ್ ಹರ್ಷ, ವಿಶು ಹ್ಯಾಪಿ ಬರ್ಡೇ. ರಂಗನಾಥ್ ಅನ್ನೋರು ಕಮೆಂಟ್ ಮಾಡಿದರು ಗೋವಿಂದ್ ರಾಜು ಅವರ ಫ್ಯಾಮಿಲಿಗೆ ವಿಶ್ ಮಾಡಿ ಅಂತ. ಹಾಯ್, ಎಲ್ಲರೂ ಹೇಗಿದ್ದೀರಾ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.